ನಮಸ್ಕಾರ. ಇದು ರೇಡಿಯೋ ಅಕ್ಷರ, ಮೌನಕ್ಕೂ ಮಾತು ನೀಡುವ ನಿಮ್ಮ ಅಕ್ಷರ ಟಾಕ್ಸ್. ನಿಮ್ಮೊಂದಿಗೆ ನಾನು ನಿಮ್ಮ ಪ್ರೀತಿಯ ಆರ್ಜೆ ಅಕ್ಷರ. ಗೆಳೆಯರೇ, ಇವತ್ತು ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡ್ತಿದೆ. ನಮ್ಮ ಈ ಓಟ ಎಲ್ಲಿಯವರೆಗೆ? ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಏನನ್ನೋ ಪಡೆಯೋಕೆ, ಯಾರನ್ನೋ ಮೆಚ್ಚಿಸೋಕೆ ಬರೀ ಓಡ್ತಾನೇ ಇರ್ತೀವಿ ಅಲ್ವಾ? ಪಕ್ಕದ ಮನೆಯವರು ಹೊಸ ಕಾರ್ ತಗೊಂಡ್ರು, ಫ್ರೆಂಡ್ಸ್ ವಿದೇಶಕ್ಕೆ ಪ್ರವಾಸ ಹೋದ್ರು, ಸೋಷಲ್ ಮೀಡಿಯಾದಲ್ಲಿ ಅವರ ಬದುಕು ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡಿ ನೋಡಿ ನಮ್ಮ ಬದುಕು ನಮಗೆ ಒಮ್ಮೊಮ್ಮೆ ಖಾಲಿ ಖಾಲಿ ಅನ್ಸೋಕೆ ಶುರು ಮಾಡುತ್ತೆ. ಇಲ್ಲಿ ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪನವರ ಆ ಸುಂದರ ಸಾಲುಗಳು ನೆನಪಾಗ್ತವೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಷ್ಟು ಅದ್ಭುತವಾದ ಮಾತು ಅಲ್ವಾ? ನಾವು ನೆಮ್ಮದಿಯನ್ನೋ ದೇವರನ್ನ ಎಲ್ಲೋ ಆಚೆ ಹುಡುಕ್ತಿದ್ದೀವಿ, ಯಾವುದೋ ವಸ್ತುಗಳಲ್ಲಿ, ಯಾವುದೋ ಸಂಬಂಧಗಳಲ್ಲಿ. ಆದರೆ ಸತ್ಯ ಗೊತ್ತಾ? ನೆಮ್ಮದಿಯನ್ನೋದು ದೊಡ್ಡ ಅರಮನೆಗಳಲ್ಲಾಗಲಿ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಾಗಲಿ ಇಲ್ಲ. ಅದಿರೋದು ನಮ್ಮ ಸಮಾಧಾನದಲ್ಲಿ. ನೋಡಿ, ನನ್ನದೇ ಕಥೆ ಹೇಳೋದಾದ್ರೆ, ಜೀವನದಲ್ಲಿ ಒಂದು ಹಂತವಿತ್ತು. ಎಲ್ಲವನ್ನೂ ಹೊಂದಿರಬೇಕು ಅಂತ ಆಸೆ ಪಡ್ತಿದ್ದೆ. ಆದರೆ ಯಾವುದೂ ಕೈ ಸಿಗದಿದ್ದಾಗ ಅರಿವಾಯಿತು, ನಮಗೆ ಬೇಕಿರೋದು ಆಸೆ ಪಡೋದು ಹೆಚ್ಚಲ್ಲ, ಆದರೆ ನಮಗೆ ಅಂತ ಆಲ್ರೆಡಿ ಇರೋದನ್ನ ಪ್ರೀತಿಸೋದು ಕಲಿಯಬೇಕಿದೆ ಅಂತ. ನಮ್ಮ ಜನಪದರಲ್ಲಿ ಒಂದು ಗಾದೆ ಮಾತಿದೆ, ಸಮಾಧಾನಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲ ಅಂತ. ಹೌದು ಗೆಳೆಯರೆ, ನಮ್ಮ ಹತ್ತಿರ ಇರೋ ಈ ಪುಟ್ಟ ಮನೆ, ನಮ್ಮನ್ನ ಪ್ರೀತಿಸೋ ಆ 4 ಜೀವಗಳು ಮತ್ತು ಇವತ್ತಿನ ಈ 1 ಕಪ್ ಬಿಸಿ ಬಿಸಿ ಕಾಫಿ, ಇದರಲ್ಲಿರೋ ಸುಖ ಜಗತ್ತಿನ ಮತ್ಯಾವುದೇ ಐಷಾರಾಮಿ ವಸ್ತುವಿನಲ್ಲೂ ಇಲ್ಲ. ಒಬ್ರು ಕವಿ ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆ ಮಾಡಿ ಪ್ರಾಣಿ ಪಕ್ಷಿಗಳನ್ನ ದೂರ ಮಾಡಿ ನೆಮ್ಮದಿ ಹುಡುಕೋದಲ್ಲ ಬದುಕು. ಮನುಷ್ಯರ ಮಧ್ಯೆ ಇದ್ದು ಮೌನವಾಗಿ ಬೆಳಗುವುದೇ ಅಸಲಿ ಬದುಕು. ನಾವು ನಾಳೆಯ ಬಗ್ಗೆ ಅತಿಯಾಗಿ ಚಿಂತೆ ಮಾಡ್ತಾ ಇವತ್ತಿನ ಈ ಸುಂದರ ಕ್ಷಣವನ್ನ ಕಳೆದುಕೊಳ್ತಿದ್ದೀವಿ. ನೆನಪಿಡಿ, ಸೂರ್ಯ ಮುಳುಗಿದರೂ ತನ್ನ ಅಂದವನ್ನ ಕಳೆದುಕೊಳ್ಳೋದಿಲ್ಲ. ಅದು ನಮಗೆ ವಿಶ್ರಾಂತಿಯ ಪಾಠ ಕಲಿಸುತ್ತೆ ಅಷ್ಟೇ. ಚಂದಿರನಿಗೆ ತನ್ನದೇ ಬೆಳಕಿಲ್ಲದಿದ್ದರೂ ಸೂರ್ಯನ ಬೆಳಕನ್ನ ತಗೊಂಡು ಈ ಇಡೀ ಜಗತ್ತಿಗೆ ತಂಪಾದ ಬೆಳಕು ನೀಡುತ್ತೆ. ನಮ್ಮ ಬದುಕು ಕೂಡ ಹಾಗೆಯೇ ಇರಲಿ. ನಮಗೆ ಇರೋದರಲ್ಲೇ ಇನ್ನೊಬ್ಬರಿಗೆ ನೆಮ್ಮದಿ ಹಂಚೋಣ. ಜಗತ್ತು ನಮ್ಮನ್ನ ಗೆದ್ದವರು ಅಥವಾ ಸೋತವರು ಅಂತ ಗುರುತಿಸಬಹುದು, ಆದರೆ ನಾವು ನಮ್ಮನ್ನ ಹೇಗೆ ಗುರುತಿಸಿಕೊಳ್ತೀವಿ ಅನ್ನೋದು ಮುಖ್ಯ. ನಮಗೆ ನಾವು ಸಮಾಧಾನವಾಗಿ ಇರೋದನ್ನ ಕಲಿತುಕೊಂಡರೆ ಈ ಇಡೀ ಜಗತ್ತೇ ನಮಗೆ ಒಂದು ಹಬ್ಬದಂತೆ ಕಾಣುತ್ತೆ. ನಮ್ಮ ಈ ಮಾತುಗಳು ನಿಮ್ಮ ಮನಸ್ಸಿನ ಯಾವುದಾದರೂ ಒಂದು ಮೂಲೆಯನ್ನ ತಟ್ಟಿದ್ರೆ ಹೇಳಿ, ನಿಮಗೆ ಏನನ್ಸುತ್ತೆ ಅಂತ. ನಿಮ್ಮ ಬದುಕಿನಲ್ಲಿ ನಿಮಗೆ ಅತಿ ಹೆಚ್ಚು ಸಮಾಧಾನ ನೀಡೋಕ ಒಂದು ಸಣ್ಣ ವಿಷಯ ಯಾವುದು? ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಆ ಪುಟ್ಟ ಕಥೆ ನನಗೂ ಸ್ಫೂರ್ತಿಯಾಗಬಹುದು. ಇದು ರೇಡಿಯೋ ಅಕ್ಷರ, ನಿಮ್ಮ ಭಾವನೆಗಳ ಧ್ವನಿ. ಮತ್ತೊಂದು ಹಿತವಾದ ಅಕ್ಷರಗಳೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ನಾನು ನಿಮ್ಮ ಆರ್ಜೆ ಅಕ್ಷರ. ನಮಸ್ಕಾರ.